ಕ್ರೀಡೆಯಲ್ಲಿ ಅಂತಿಮ ಪಂದ್ಯಾವಳಿ ನಡೀತು. ಮೊದಲನೇದಾಗಿ ಬಾಲಕಿಯರ ಅಂತಿಮ ಪಂದ್ಯ ಹಾಗೆಯೇ ಬಾಲಕರ ಅಂತಿಮ ಪಂದ್ಯ ಎರಡೂ ಮುಕ್ತಾಯವಾಗಿದೆ. ರನ್ನರು ವಿನ್ನರು ಇಬ್ಬರಿಗೂ ಕೂಡ ನೀವು ಫೈನಲಿ ಬಂದರೆ ಇಬ್ಬರು ವಿಜೇತರೆ. ಯಾರು ಸೋಲನ್ನ ಕಹಿ ಅನ್ಕೋಬಾರ್ದು, ಜಯವನ್ನ ಸಿಹಿ ಅನ್ಕೋಬಾರ್ದು, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಹಾಗೆಯೇ ಗೆದ್ದಿರ್ತಕ್ಕಂಥ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿಯಾಗಿ ಪರಾಜಿತ ಆಗಿರ್ತಕ್ಕಂಥ ತಂಡದವರು ನೆಕ್ಸ್ಟ್ ಇಯರ್ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ಛಲದಿಂದ ಮತ್ತೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಯರ್ ನೀವು ಮತ್ತೆ ನಾವು ರನ್ನರ್ ಆಗ್ತೀವಿ ಅನ್ನೋಂಥ ಹಂಬಲದಿಂದ ಬನ್ನಿ. ಇಬ್ಬರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಈ ಒಂದು ವಲಯದ ಈ ಖೋ ಕ್ರೀಡೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಸೋವಿನಹಳ್ಳಿ ವಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಪರಶುರಾಮ್ ಸರ್ ಅವರು ಈ ಎಲ್ಲ ಕ್ರೀಡಾಪಟುಗಳನ್ನು ಕುರಿತು ಒಂದು 4 ಮಾತುಗಳನ್ನು ಹೇಳಬೇಕು. ನಿನ್ನೆ ಮತ್ತು ಇವತ್ತು ಬಾಲಕ ಮತ್ತು ಬಾಲಕಿಯರ ಖೋ ಪಂದ್ಯಗಳು ನಡೆದು ಇವತ್ತು ನಡೆದಿರ್ತಕ್ಕಂಥ ಅಂತಿಮ ಪಂದ್ಯದಲ್ಲಿ 2 ತಂಡಗಳು ರನ್ನರ್ ಆಗಿರ್ತವೆ, 2 ತಂಡಗಳು ವಿನ್ನರ್ ಆಗಿರ್ತಾರೆ. ಇಲ್ಲಿ ರನ್ನರು ವಿನ್ನರ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕನ್ನು ಪ್ರತಿನಿಧಿಸ್ತೀರಿ. ಸೊ ತಾಲೂಕನ್ನು ಪ್ರತಿನಿಧಿಸಿ ಜಿಲ್ಲಾ ಮಟ್ಟದಲ್ಲಿ ನೀವು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆಟಗಳನ್ನು ಆಡಿ ಜಿಲ್ಲೆಯಲ್ಲೂ ಕೂಡ ಗೆದ್ದು ರಾಜ್ಯ ಮಟ್ಟಕ್ಕೆ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ನಿನ್ನೆ ಮತ್ತು ಇವತ್ತು ಸುಮಾರು ಜನ ದೈಹಿಕ ಶಿಕ್ಷಕರು ಮತ್ತು ದೈಹಿಕ ಪರೀಕ್ಷಕರು ಬಹಳಷ್ಟು ಶ್ರಮಪಟ್ಟು, ಯಾಕಂದರೆ ಖೋ ಅಂತ ಹೇಳಿದ್ರೆ ಬಹಳ ಪರಿಶ್ರಮದ ಆಟ. ಮಕ್ಕಳೆಷ್ಟು ತೊಳ್ಕೊಳ್ತಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಕರು ತೊಳ್ಕೊಳ್ತಾರೆ. ಕೆಲವೊಂದು ಅವಘಡಗಳ ನಡುವೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆಟಗಳನ್ನು ಆಡಿಸಿ ಶ್ರಮಪಟ್ಟಿದ್ದೀರಿ. ಅವರಿಗೂ ಕೂಡ ಈ ಒಂದು ಸಮಾರಂಭದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಲಯದ ಹಿರಿಯರಾಗಿರ್ತಕ್ಕಂಥ ಪರಶುರಾಮ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಈ ಒಂದು ಕ್ರೀಡಾಕೂಟ ಕುರಿತು ನಮ್ಮ ಇಲಾಖಾ ಮುಖ್ಯಸ್ಥರಾಗಿರ್ತಕ್ಕಂಥ TPO ಸರ್ ಆಗಿರ್ತಕ್ಕಂತಹ ರಫೀಕ್ ಅಹಮದ್ ಕವಾಸ್ ಸರ್ ಅವರು 4 ಮಾತುಗಳನ್ನು ಹೇಳ್ಕೊಂಡಿರ್ತಾರೆ. ಕ್ರೀಡಾಪಟುಗಳೇ, ಇವತ್ತಿನ ಈ ಖೋ ಪಂದ್ಯಾವಳಿಯ ಸಂಚಾಲಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸೋವಿನಹಳ್ಳಿ ವಲಯದ ಸಂಚಾಲಕರೇ ಮತ್ತು ಆ ಸೋವಿನಹಳ್ಳಿ ವಲಯದ ಎಲ್ಲ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, ದೈಹಿಕ ಶಿಕ್ಷಣ ಶಿಕ್ಷಕರೇ ಮತ್ತು ವಿಶೇಷವಾಗಿ ಈ ಖೋ ಕ್ರೀಡಾಪಟುಗಳೇ ಮತ್ತು ಪ್ರೇಕ್ಷಕರೇ, ನಿನ್ನೆ ಮತ್ತು ಇವತ್ತಿನ ದಿನ ಈ ಕ್ರೀಡೆ ನಡೀತು. ಸರ್ ಹೇಳ್ದಂಗೆ ಈ ಒಂದು ಕಬಡ್ಡಿ ಮತ್ತು ಖೋ ಏನಿದಾವಲ್ಲ, ಇವು ಬಾಡಿ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಯಾರನ್ನೂ ತೃಪ್ತಿಪಡಿಸೋಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಕ್ರೀಡೆನೇ ಅಂಥ ಬಾಡಿ ಕಾಂಟ್ಯಾಕ್ಟ್ ಗೇಮ್ ಅಂದರೆ ಇಲ್ಲಿ 2 ಕಣ್ಣು ನೋಡೋಕ್ಕೂ 6,000 ಕಣ್ಣು ನೋಡೋಕ್ಕೂ ಎಲ್ಲರ ಕಣ್ಣಿಗೆ ಬೇರೆ ಬೇರೆ ರೀತಿ ಕಂಡಾಗ ಎಲ್ಲರ ಒಂದು ನಿರ್ಣಯ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಕೊಡ್ತಕ್ಕಂಥ ನಿರ್ಣಯವೇ ಅಂತಿಮ ಆಗಿರೋದ್ರಿಂದ ಈ ಉತ್ತಮವಾಗಿ 2 ದಿನಗಳ ಕಾಲ ನಮಗೆ ಉತ್ತಮವಾಗಿ ನಿರ್ಣಾಯಕರು ಕಾರ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಎಲ್ಲರೂ ಮುಖ್ಯೋಪಾಧ್ಯಾಯರ ಸಂಘದವರು ಮತ್ತು ಸಹ ಶಿಕ್ಷಕರು ಸಹಕರಿಸಿದ್ದಾರೆ. ಕೊನೆಗೆ ಇವತ್ತು ಅಂತಿಮ ವಿಶೇಷವಾಗಿ ನಾವು ಈ ಅಂಕಣವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಹೇಳೋದಾದರೆ, ಅಲ್ಲಿ 2 ಕಾಲೇಜುಗಳು, ಒಂದು ಡಿಗ್ರಿ ಕಾಲೇಜ್, 2 ಕಾಲೇಜ್ ಮತ್ತು ಹೈಸ್ಕೂಲ್ ಇದ್ದರಿಂದ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಇನ್ನೂ ಈ ಕ್ರೀಡೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತೇಳಿ ಈ ಹಿಂದೆ ನಾವು ಮುಖ್ಯೋಪಾಧ್ಯಾಯರ ಸಭೆಯಲ್ಲೇ ಈ ತೀರ್ಮಾನವನ್ನು ಕೈಗೊಂಡು ಎಲ್ಲ ಶಾಲೆಗಳಿಗೆ ತಿಳಿಸಿ, ಮತ್ತು ಇಲ್ಲಿ ಕೇವಲ ಆಟಗಾರರು ಮತ್ತು ಮ್ಯಾನೇಜರೇ ಮಾತ್ರ ಬರಬೇಕಂತ ಇದ್ದರು. ಆದರೂ ಕೂಡ ಪ್ರೇಕ್ಷಕರು ಅದನ್ನು ಬಂದು ನಮಗೆ ನಿನ್ನೆ ಸ್ವಲ್ಪ ಸಮಸ್ಯೆ ಕೂಡ ಉಂಟಾಯಿತು. ಆದರೂ ಇವತ್ತು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿ ಇವತ್ತು ಯಶಸ್ಸನ್ನು ಮಾಡಿಕೊಳ್ಳುವಲ್ಲಿ ಸಹಕರಿಸಿದ್ದಾರೆ. ಮತ್ತು ಈ ಒಂದು ಅಂಕಣದ ಒಂದು ಕುರಿತು ಹೇಳೋದಾದರೆ, ಈ ಅಂಕಣ ನಮಗೆ ದೊರಕಿಸಿಕೊಡೋದಕ್ಕೆ ಮುಕ್ತ ಮನಸ್ಸಿನಿಂದ ಈ ಒಂದು ಶಾಲೆಯ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಸಹೋದ್ಯೋಗಿಗಳು ಮತ್ತು ವಿಶೇಷವಾಗಿ ಆ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಗಳಾಗಿರ್ಬೋದು ಅವರು ಸಹಕರಿಸಿದ್ದಾರೆ. ಮತ್ತು ಅವರು ನೀರಿನ ವ್ಯವಸ್ಥೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನು ಅನುಕೂಲ ಮಾಡಿಕೊಟ್ಟಿದ್ದರಿಂದ ಒಂದು ಈ ಶಾಲೆಯ ಮುಖ್ಯಸ್ಥರಿಗೆ, ಪ್ರಾಚಾರ್ಯರಿಗೆ, ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಮತ್ತು ಮುಖ್ಯೋಪಾಧ್ಯಾಯರ ಸಂಘದ ವತಿಯಿಂದ, ಸಹ ಶಿಕ್ಷಕರ ಸಂಘದ ವತಿಯಿಂದ ಮತ್ತು ಸಮಸ್ತ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ವತಿಯಿಂದ ನಾವು ಹೃದಯಪೂರ್ವಕವಾದಂಥ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ನಮ್ಮ ಜೊತೆಗೆ ನಿನ್ನೆಯಿಂದ ಆರಕ್ಷಕ
ಆರಕ್ಷಕ ಠಾಣೆಯವರ ಪೊಲೀಸರು ನಮಗೆ ಸಹಕರಿಸಿದ್ದಾರೆ. ನಮಗೆ ಇವತ್ತು ಇಷ್ಟೊಂದು ಇವತ್ತು ಸುಲಲಿತವಾಗಿ ನಡಿಬೇಕಂದ್ರೆ ನಮಗೆ ಪೊಲೀಸರು ಇವತ್ತು ನಮಗೆ ಬಹಳಷ್ಟು ಕಣ್ಗಾವಲಾಗಿ ನಮಗೆ ಸಹಕರಿಸಿದ ಅವ್ರಿಗೆ ಕೂಡ ಸಮಸ್ತ ಎಲ್ಲ ಇಲಾಖೆಗಳ ಪರವಾಗಿ ಅವ್ರಿಗೆ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆ. ಈ ಗೆದ್ದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಕಚೇರಿಯಿಂದ ಶುಭವನ್ನು ಕೋರ್ತೇವೆ. ಮುಂದೆ ನಮ್ಮ ಹೂವಿನ ಹಡಗಲಿ ತಾಲೂಕನ್ನು ನೀವು ಪ್ರತಿನಿಧಿಸಬೇಕಾಗಿರೋದ ನಿಮ್ಮ ಊರನ್ನು ಅಥವಾ ನಿಮ್ಮ ಪ್ರದೇಶವನ್ನು ಹೇಳೋದಿಲ್ಲ. ಅಲ್ಲಿ ಹೋದಾಗ ಹೂವಿನ ಹಡಗಲಿ ತಂಡ ಅಂತ ಹೇಳ್ತಾರೆ. ಹಾಗಾಗಿ ಈ ಹೂವಿನ ಹಡಗಲಿ ಹೆಸರನ್ನು ಇನ್ನೂ ವಿಭಾಗ ಮಟ್ಟದಲ್ಲಿ ಕೊಂಡೊಯ್ದು ನಂತರ ರಾಜ್ಯ ಮಟ್ಟಕ್ಕೆ ಕೂಡ ನಮ್ಮ ಹಡಗಲಿಯ ಹೆಸರನ್ನು ನೀವು ಬೆಳೆಸ್ತೀರಾ. ಮತ್ತು ಇದ್ರ ಜೊತೆಗೆ ನಿಮಗೆ ಕ್ರೀಡಾಪಟುಗಳಿಗೆ ಒಂದು ಕಿವಿ ಮಾತು, ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಡ್ರಿ. ಯಾವುದೇ ರೀತಿಯಾದಂಥ ದ್ವೇಷದ ಅಥವಾ ಜಿದ್ದಿನ ಒಂದು ಸ್ವಭಾವವನ್ನು ನಾವು ತೋರ್ಪಡಿಸ್ಕೊಂಡಲ್ಲಿ ಎಲ್ಲ ಆಟಗಳಲ್ಲಿ ಗುರುತಿಸಲ್ಪಡ್ತೀರಿ. ಈ ಆಟಗಾರ ಆ ಥರ ಇದ್ದಾನೆ, ಈ ಥರ ಅದನ್ನು ಮಾಡದೆ ಕ್ರೀಡಾ ಮನೋಭಾವನೆಯನ್ನು ಮೆರೆದಾಗ ಮಾತ್ರ ನಿಜವಾದ ಕ್ರೀಡಾಪಟುಗೆ ಗೌರವ ಬರ್ತದೆ. ಆ ನಿಟ್ಟಿನಲ್ಲಿ ನೀವು ಕ್ರೀಡಾ ಮನೋಭಾವನೆಯಿಂದ ಮುಂದಿನ ಜಿಲ್ಲಾ ಮಟ್ಟ, ಅದರಲ್ಲಿ ವಿಶೇಷವಾಗಿ ವಿಭಾಗ ಮಟ್ಟದಲ್ಲಿ ನಾವು ಪ್ರತಿನಿಧಿಸಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲ ಶುಭ ಕೋರ್ತಾ ಮತ್ತು ನಿರ್ಣಾಯಕರಾಗಿ ಮತ್ತು ಸ್ಕೋರರ್ ಆಗಿ ಎಲ್ಲ ರೀತಿಯಿಂದ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಕ್ರೀಡಾ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಮುಂದೆ ಯಶಸ್ಸು ಸಿಗಲಿ ಅಂತೇಳಿ ಶುಭವನ್ನು ಕೋರ್ತಾ ನನ್ನ ಮಾತುಗಳನ್ನು ನಮಸ್ಕಾರ. ಸಂಪೂರ್ಣ ಈ ಕ್ರೀಡಾಕೂಟದ ಚಿತ್ರಣವನ್ನು ಹೇಳ್ತಕ್ಕಂಥ TGS ಅವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಅಂತಿಮ ಘಟ್ಟ ಪ್ರಶಸ್ತಿ ಪ್ರದಾನ ವಿತರಣೆ. ಮೊದಲನೇದಾಗಿ ಮುಂಚೆ ಅದನ್ನ ಕೊಡ್ರಿ ಅಂತ ಹೇಳಿದ್ರು. ನಾವು ನೀವೇ ಹಾಗಾಗಿ ಬಾಲಕರ ತಂಡದ ಅಧ್ಯಕ್ಷ ತಂಡ ಆಗಿರ್ತಕ್ಕಂಥ ಯುವತಿ ತಂಡದ ನಾಯಕ ಬಂದು ಆ ಬಹುಮಾನವನ್ನು ಸ್ವೀಕರಿಸಬೇಕಂತ ಮೇಡಮ್ ಈ ಕಡೆ ಓಕೆ. ಓಕೆ ಸರ್. ಓಕೆ ಓಕೆ. ಅದೇ ರೀತಿಯಾಗಿ ಈ ವರ್ಷದ ಅದ